ನಿಮ್ಗೆ ಡಿಒಎಲ್ ಸ್ಟಾರ್ಟರ್ ಬಗ್ಗೆ ಹೇಳಿದ್ದೆ, ಎಲ್ಲರಿಗೂ ಅದು ಗೊತ್ತೈತಿ. ಡಿಒಎಲ್ ಸ್ಟಾರ್ಟರ್ ಎಷ್ಟು ಎಚ್ ಪಿಯಿಂದ ಏನೇನು ಕೆಲಸ ಮಾಡ್ತಾ, ಸಿಂಗಲ್ ಫೇಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, 3 ಫೇಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಡಿಒಎಲ್ ಸ್ಟಾರ್ಟರ್ನ ನಾವು ಎರಡು ಥರ ನಾವು ಉಪಯೋಗ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಹೇಳಿದೆ. ಅದೇ ಥರನಾಗಿ ಈಗ ಸ್ಟಾರ್ ಇನ್ ಡೆಲ್ಟಾ ಸ್ಟಾರ್ಟರ್ ಇಲ್ಲಿ ನೋಡಿ, ಈಗ ಸ್ಟಾರ್ ಇನ್ ಡೆಲ್ಟಾ ಸ್ಟಾರ್ಟರ್ದಾಗ ಈ ಸ್ಟಾರ್ಟರ್ ಬಗ್ಗೆ ನಾವು ಹೇಳ್ಬೇಕಾದ್ರೆ ಈ ಸ್ಟಾರ್ ಇನ್ ಡೆಲ್ಟಾ ಸ್ಟಾರ್ಟರ್ದಾಗ ಎಷ್ಟು ಟೈಪ್ ಅದಾವು ಅದು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ನಾವು ತಿಳ್ಕೊಬೇಕಾಗಿದ್ವಿ ಸ್ಟಾರ್ ಇನ್ ಡೆಲ್ಟಾ ಸ್ಟಾರ್ಟರ್ ಒಳಗೆ ಎಷ್ಟು ಟೈಪ್ ಸ್ಟಾರ್ಟರ್ ಅದಾವು ಅನ್ನೋದ್ರ ಬಗ್ಗೆ ನಾವು ಅದರ ಅರ್ಥ ಮಾಡ್ತೀವಿ. ಏನಪ್ಪ, ಒಂದನೇದಾಗಿ ಮ್ಯಾನ್ಯುವಲ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಅಂತ ಒಂದು ಬರುತ್ತೆ. ಫಸ್ಟ್ ಮ್ಯಾನ್ಯುವಲ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಅಂತ ಒಂದು ಬರುತ್ತೆ. ಇನ್ನೊಂದು ಸೆಮಿ ಆಟೋಮೆಟಿಕ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಅಂತ ಬರುತ್ತೆ. ಸೆಮಿ ಆಟೋಮೆಟಿಕ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಅಂತ ಒಂದು ಬರುತ್ತೆ, ಇದು ಸೆಕೆಂಡು. ಥರ್ಡು ಫುಲ್ಲಿ ಆಟೋಮೆಟಿಕ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಅಂತ ಬರುತ್ತೆ. ಹೌದಾ? ಮೂರು. ಇನ್ನೊಂದು ಬರುತ್ತೆ ಟ್ರಾನ್ಸ್ಫಾರ್ಮರ್ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಂತ ಒಂದು ಬರುತ್ತೆ. ಸ್ಟಾರ್ ಆ್ಯಂಡ್ ಡೆಲ್ಟಾ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಂತ ಒಂದು ಬರುತ್ತೆ, ಇದು ನಾಲ್ಕನೇದು. ಹಿಂಗೆ 4 ಟೈಪ್ ಸ್ಟಾರ್ಟರ್ ಅದಾವೆ. ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ದಾಗ ಎಷ್ಟು ಅದಾವೆ ರೀ? 4 ಟೈಪ್ ಸ್ಟಾರ್ಟರ್ ಅದಾವೆ. ಈ 4 ಟೈಪ್ ಸ್ಟಾರ್ಟರ್ನ ನಾವು ಎಷ್ಟು ಎಚ್ ಪಿಯಿಂದ ಉಪಯೋಗ ಮಾಡ್ತೀವಿ? ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಕನಿಷ್ಠ 7.5 ಎಚ್ ಪಿಯಿಂದ ಹಿಡ್ಕೊಂಡು ಅಪ್ ಟು 20 ಎಚ್ ಪಿ ತನಕ ನಾವು ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಉಪಯೋಗ ಮಾಡ್ಬೋದು. ಅದ್ರೊಳಗೆ ಮತ್ತು ಆಯಿಲ್ ಸ್ಟಾರ್ಟರ್ ಅಂತ ಒಂದು ಬರುತ್ತೆ. ಆಯಿಲ್ ಸ್ಟಾರ್ಟರ್ ಎಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಈ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ದಾಗ ಇದ್ರಾಗ ಏನೇನು ಇರ್ತಾವೆ ಅನ್ನೋದ್ರ ಬಗ್ಗೆ ನಾನು ಈಗ ಹೇಳಂಗಿಲ್ಲ. ಇದರ ಕನೆಕ್ಷನ್ ಬಗ್ಗೆ ಮಾತ್ರ ಹೇಳ್ತೀನಿ. ಈ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ದಾಗ ವೈಂಡಿಂಗ್ ಮಾಡ್ತೀವಿ. ಅದು ವೈಂಡಿಂಗ್ ಮಾಡಿದಾಗ ಮೋಟ್ರದಾಗ ಬರುವಂಥ ಲೀಡು 6 ಲೀಡ್ ಬರ್ತದೆ. 6 ಲೀಡ್ನಾಗ ನಾವು 6 ಲೀಡ್ ಇದ್ದದ್ದು 3 ಲೀಡಾಗಿ ಪರಿವರ್ತನೆ ಮಾಡ್ಕೊತೀವಿ. ಹೆಂಗೆ ಮಾಡ್ಕೊತೀವಿ ರೀ? ಈ ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ನ ಯಾಕೆ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಕನೆಕ್ಷನ್ದಾಗ ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಈಗ ಆ ಕನೆಕ್ಷನ್ಗೆ ಹೋಗೋಣ. ಬೋರ್ಡಿಗೆ ಇದು ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ ಗೊತ್ತಾಗ್ತದೆ. ಇದು ಯಾವುದಪ್ಪ? ಸೆಮಿ ಆಟೋಮೆಟಿಕ್. ಈ ಸ್ಟಾರ್ಟರು ಸೆಮಿ ಆಟೋಮೆಟಿಕ್. ಈಗ ಆ ಕಡೆ ಇನ್ನೊಂದು ವರ್ಷನಾಗ ಫುಲ್ಲಿ ಆಟೋಮೆಟಿಕ್ ಐತಿ. ಆನಂತರ ಮ್ಯಾನ್ಯುವಲ್ ಐತಿ. ಮ್ಯಾನ್ಯುವಲ್ ನಾನು ತೋರಿಸ್ತೀನಿ ನಿಮಗೆ. ಮ್ಯಾನ್ಯುವಲ್ ಹೆಂಗೆ ಆಪ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಮ್ಯಾನ್ಯುವಲ್ದಾಗ ಏನೇನು ಪಾರ್ಟ್ಸ್ ಇರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಈ ಸ್ಟಾರ್ಟರ್ದ ಬಗ್ಗೆ ಮಾತ್ರ 4 ಸ್ಟಾರ್ಟರ್ ಅನ್ನೋದು ಗೊತ್ತಾಗ್ತದೆ. ಇನ್ನು ಕನೆಕ್ಷನ್ ಬಗ್ಗೆ ಸ್ಟಾರು ಆ್ಯಂಡ್ ಡೆಲ್ಟಾ ಕನೆಕ್ಷನ್ದಾಗ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆ ಬೋರ್ಡ್ನಾಗ ಡಯಾಗ್ರಾಮ್ ಹಾಕೈತಿ. ಅದ್ರ ಮುಖಾಂತರ ನಿಮ್ಗೆ ತಿಳಿಸ್ತೀವಿ.